ಭೀಮಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದ್ದು ಜನ ಹೆದರಿಕೊಳ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವಂತಹ ಸೇತುವೆ ಏನಿದೆ, ಸಂಪರ್ಕ ಕಲ್ಪಿಸುವ ಸೇತುವೆ ಜಲಾವೃತ ಆಗಿದೆ. ಸೇತುವೆ ಜಲಾವೃತದ ಹಿನ್ನೆಲೆ ಭಾರಿ ವಾಹನಗಳ ಸಂಚಾರ ಬಂದ್. ಭಾರಿ ಮಳೆಗೆ ಸೇತುವೆ ಪಕ್ಕದಲ್ಲಿರುವಂತಹ ಭೂಮಿ ಕೂಡ ಕುಸಿತ ಕಾಣ್ತಾ ಇದೆ. ಸ್ಥಳಕ್ಕೆ ಇದೀಗ ನಗರಸಭೆ ಅಧ್ಯಕ್ಷ ಲಲಿತಾ ಅನುಪುರ ಭೇಟಿ ಕೊಟ್ಟಿದ್ದಾರೆ. ಪೌರಾಯುಕ್ತ ಉಮೇಶ್ ಚೌಹಾಣ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನದಿಯ ಅಬ್ಬರಕ್ಕೆ ಭೀಮಾ ನದಿ ತೀರದ ಜನರು ಕಂಗಾಲಾಗಿದ್ದಾರೆ. ಅದೇ ರೀತಿಯಾಗಿ ಭೀಮಾ ನದಿಗೆ 4 ಲಕ್ಷಕ್ಕೂ ಅಧಿಕ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿ ತೀರದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಅದೇ ರೀತಿಯಾಗಿ ಖುದ್ದು ನಾವು ದೃಶ್ಯಗಳನ್ನು ಕೂಡ ತೋರಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿಯ ಸೇತುವೆ ಮೇಲ್ಭಾಗದಲ್ಲಿದ್ದೀವಿ. ದೃಶ್ಯಗಳನ್ನು ಕೂಡ ನೋಡಬಹುದು. ಮಹಾರಾಷ್ಟ್ರದ ಉಜಿನಿ ಜಲಾಶಯ, ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕಾಗಿಣ ನದಿಯಿಂದ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ ರಭಸವಾಗಿ. ಅಲ್ಲಿ ನಾವು ದೃಶ್ಯಗಳನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮೀನುಗಾರರು ಅಪಾಯದ ನಡುವೆ ಮೀನು ಹಿಡಿಯುವಂಥ ಹುಚ್ಚು ಸಾಹಸವನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಭೀಮಾ ನದಿ ಪ್ರವಾಹದಿಂದ ಯಾದಗಿರಿ ನಗರದ ನಿವಾಸಿಗಳಿಗೆ ಜಲಕಂಟಕ ಎದುರಾಗಿದೆ. ಯಾಕಂತಂದ್ರೆ ಭೀಮಾ ನದಿ ನೀರಿನಿಂದ ಭೀಮಾ ನದಿ ನೀರು ಯಾದಗಿರಿ ಜಿಲ್ಲೆಯ ಜನರ ನೀರಿನ ದಾಹವನ್ನು ತಣಿಸ್ತಾ ಇತ್ತು. ಆದರೆ ಇದೇ ಭೀಮಾ ನದಿ ನೀರು ಪ್ರವಾಹದಿಂದ ಯಾದಗಿರಿ ನಗರದ ಜನರಿಗೆ ಕುಡಿಯಲು ಕೂಡ ನೀರು ಕೂಡ ಸಿಗದಂತಾಗಿದೆ. ದೃಶ್ಯಗಳನ್ನು ನೋಡಬಹುದು. ಭೀಮಾ ನದಿ ಪ್ರವಾಹದಿಂದ ಭೀಮಾ ನದಿಗೆ ಹೆಚ್ಚು ನೀರು ಹರಿಬಿಟ್ಟ ಪರಿಣಾಮವಾಗಿ ನದಿ ತೀರದಲ್ಲಿ ಏನು ಯಾದಗಿರಿ ನಗರಕ್ಕೆ ಪೂರೈಕೆ ಮಾಡುವ ಜಾಕ್ವೆಲ್ ಇದೆ, ಆ ಜಾಕ್ವೆಲ್ ಸಂಪೂರ್ಣವಾಗಿ ಭೀಮಾ ನದಿ ಪ್ರವಾಹಕ್ಕೆ ಜಲಾವೃತವಾಗಿದೆ. ಹೀಗಾಗಿ ಪರಿಣಾಮವಾಗಿ ಯಾದಗಿರಿ ನಗರದ 31 ವಾರ್ಡ್ಗಳಿಗೆ ನೀರು ಪೂರೈಕೆ ಕೂಡ ಮಾಡಲು ಸಾಧ್ಯವಾಗಿಲ್ಲ. ಈಗ ನಾವು ದೃಶ್ಯಗಳನ್ನು ಕೂಡ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ವಿದ್ಯುತ್ ಸಂಪರ್ಕ ಇತ್ತು, ಆ ಸಂಪರ್ಕವನ್ನು ಕೂಡ ಕಡಿತ ಮಾಡಿದರೆ ಈಗಾಗಲೇ ಖುದ್ದು ನದಿ ತೀರಕ್ಕೆ ಯಾದಗಿರಿ ನಗರಸಭೆ ಅಧ್ಯಕ್ಷರಾದಂಥ ಲಲಿತಾ ಅನುಪುರ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಸಂಪೂರ್ಣವಾಗಿ ಜಾಕ್ವೆಲ್ ಮುಳುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾದಗಿರಿ ನಗರದ ಜನರಿಗೆ ಯಾವ ರೀತಿ ಅಗತ್ಯ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವಂಥ ಕೆಲಸ ಮಾಡಬೇಕೆಂಬುದ್ರ ಬಗ್ಗೆ ಸಿಬ್ಬಂದಿಗಳ ಮೂಲಕ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಖುದ್ದು ನಗರಸಭೆ ಅಧ್ಯಕ್ಷರಾದಂಥ ಲಲಿತಾ ಅನುಪುರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಾಯ್ತಕ್ಕೇನ ಮೇಡಮ್ ಅವರೇ, ಸುಮಾರು 5 ವರ್ಷದ ನಂತರ ಇಷ್ಟು ಫ್ಲಡ್ ಬಂದು ಜಾಕ್ವೆಲ್ ನೀವೇನು ನೀರು ಪೂರೈಕೆ ಮಾಡೋಕ್ಕೂ ಆ ಜಾಕ್ವೆಲ್ ಜಲಾವೃತವಾಗಿದೆ. ಈಗ ಯಾದಗಿರಿ ನಗರದ ಜನರಿಗೆ ಯಾವ ರೀತಿ ಏನು ಹೇಳ್ತೀರಿ ಕುಡಿಯೋ ನೀರು ಸಮಸ್ಯೆ? ಯಾದಗಿರಿ ಜನರಲ್ಲಿ ಯಾಕಂತಂದ್ರೆ ಈಗ ಸಾರ್ವಜನಿಕರಲ್ಲಿ ಒಂದು ಏನು ಮನವಿ ಅಂದ್ರೆ, ಮೊದಲನೇದಾಗಿ ನದಿ ತೀರಕ್ಕೆ ಬರಬೇಕಾದ್ರೆ ತಮ್ಮ ಜಾಗ್ರತೆಯನ್ನು ವಹಿಸಬೇಕು. ಎರಡನೇದು ಜಾಕ್ವೆಲ್ ಬಂದಾಗಿರೋದ್ರಿಂದ ಯಾಕಂದರೆ ವಿದ್ಯುತ್ ಸಂಪರ್ಕ ಈಗಾಗಲೇ ಕಡಿತಗೊಳಿಸಲಾಗಿದೆ. ನಾವು ಯಾದಗಿರಿ ಜನರಿಗೆ ಎಲ್ಲಿ ಬೋರ್ವೆಲ್ ವ್ಯವಸ್ಥೆ ಇರುವುದಿಲ್ಲ ಅಲ್ಲಿ ನಾವು ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಹಾಗಾಗಿ ಯಾರಿಗಾದರೂ ಸಮಸ್ಯೆ ಆದಲ್ಲಿ ನಗರಸಭೆಗೆ ತಾವು ಸಂಪರ್ಕ ಮಾಡಿದಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡಿಕೊಡುವಂತ ಮಾಡ್ತೀವಿ. ಜಾಕ್ವೆಲ್ ಮುಳುಗಡೆ ಆಗಿದೆ, ಜಲಾವೃತ ಆದ ಪರಿಣಾಮವಾಗಿ ನೀರು ಯಾವುದೂ ವಾರ್ಡಿಗೆ ನೀರು ಸಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ವಿದ್ಯುತ್ ಸಂಪರ್ಕ ಮತ್ತು ಯಾವುದೇ ಕಡೆ ನಮ್ಮ ಸಿಬ್ಬಂದಿಗಳು ಕೂಡ ಅದರಲ್ಲಿಲ್ಲ. ನೀರಿನ ಪ್ರಮಾಣ ಹೆಚ್ಚಿಗಾಗಿರೋದು 10.5 ಹೆಚ್ಚಿಗಾಗಿರೋದ್ರಿಂದ ನಮ್ಮ ಸಿಬ್ಬಂದಿಗಳನ್ನು ಈಗಾಗಲೇ ನಾವು ಹೊರಗಡೆ ಕರ್ಕೊಂಡು ಬಂದಿದ್ದೀವಿ. ಹಾಗಾಗಿ ಯಾರೂ ಕೂಡ ಅಲ್ಲಿ ಹೋಗೋಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಪರ್ಯಾಯ ವ್ಯವಸ್ಥೆವಾಗಿ ಅಂದರೆ ನಮಗೆ ಟ್ಯಾಂಕರ್ ವ್ಯವಸ್ಥೆನೇ ಪರ್ಯಾಯ ವ್ಯವಸ್ಥೆ ಇರೋದ್ರಿಂದ ಆದಷ್ಟು ಸಾರ್ವಜನಿಕರಿಗೆ ಟ್ಯಾಂಕರ್ ಮುಖಾಂತರ ನಾವು ನೀರು ಕೊಡುವಂಥ ಕೆಲಸ ಮಾಡ್ತೀವಿ. ಇದು ನಗರಸಭೆ ಅಧ್ಯಕ್ಷ ಲಲಿತಾ ಅನುಪುರ ಅವರ ಮಾತಾಗಿದೆ. ಈಗಲೇ ಭೀಮಾ ನದಿ ಪ್ರವಾಹದಿಂದ ಜಾಕ್ವೆಲ್ ಕೂಡ ಜಲಾವೃತವಾಗಿದ್ದು ನಾವು ನೀರು ಕೊಡಲು ಯಾವುದೇ ಕಾರಣಕ್ಕೂ ನೀರು ಪೂರೈಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಈ ಜಾಕ್ವೆಲ್ ಮೂಲಕ ಪರ್ಯಾಯ ವ್ಯವಸ್ಥೆಯಾಗಿ ನಗರದ ಜನರಿಗೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇನೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.